ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ಈ ಲಾಸ್ಟ್ ವೀಕ್ನ ವೋಟಿಂಗ್ ಪೋಲ್ಸ್ ನಾವು ಓಪನ್ ಆಗಲೇ ಇಲ್ಲ ಅಂತಂದರೆ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೋದು ಈ ವೀಕ್ ನೋ ಎಲಿಮಿನೇಷನ್ ಅಂತ. ಅದಕ್ಕೆ ಕಾರಣಗಳು ಗೊತ್ತಿಲ್ಲ. ಆದರೆ ನನಗನ್ಸಿದ್ದ ಪ್ರಕಾರ ಈ ವೀಕ್ ನಾಮಿನೇಷನ್ದಲ್ಲಿ ಸ್ಪಂದನ ಇದೆಯಲ್ಲ, ಸ್ಪಂದನ ಬಿಟ್ಟರೆ ಬೇರೆ ಯಾರು ವೀಕ್ ಕಂಟೆಸ್ಟೆಂಟ್ಸ್ ಇಲ್ಲ. ಸೊ ಎಲ್ಲರ ಅಭಿಪ್ರಾಯ ಏನಂತಂದರೆ ಸ್ಪಂದನನ್ನು ಉಳಿಸ್ಲಿಕ್ಕೆ ವೋಟಿಂಗ್ ಪೋಲ್ಸ್ ಆನ್ ಮಾಡಿಲ್ಲ. ಈ ವೀಕ್ ನೋ ಎಲಿಮಿನೇಷನ್ ಅಂತೇಳಿ ಬಿಗ್ ಬಾಸ್ ಹೇಳೋ ಚಾನ್ಸ್ ಇದೆ. ಚಾನ್ಸ್ ಅಲ್ಲ, 100% ನೋ ಎಲಿಮಿನೇಷನ್ ಅಂತ ತಿಳ್ಕೊಂಡ್ಬಿಡ್ರಿ. ಯಾಕಂತಂದರೆ ವೋಟಿಂಗ್ ಪೋಲ್ಸೇ ಆನ್ ಆಗಿಲ್ಲ ಅಂತಂದಮೇಲೆ ಯಾವ ಬೇಸ್ ಮೇಲೆ ಎಲಿಮಿನೇಷನ್ ಮಾಡ್ತಾರೆ ಅವರು. ಸೊ ಇದು ಕ್ಲಿಯರ್ ಆಗಿ ಸ್ಪಂದನನು ಸೇವ್ ಮಾಡಲಿಕ್ಕೆ ಮಾಡಿರುವಂಥ ಗಿಮ್ಮಕ್ ಅಂತ ಹೇಳಿ ಕೂಡ ಎಲ್ಲ ವೀಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಅದನ್ನು ನನ್ನ ಅಭಿಪ್ರಾಯ ಅಂತ ಕೂಡ ನಾನು ಹೇಳಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಇದು ವೆರಿ ಅನ್ಫೇರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಪಂದನ ಕಳೆದ 12 ವಾರಗಳಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಏನು ಪರ್ಫಾರ್ಮೆನ್ಸ್ ಮಾಡಿಲ್ಲ. ಸ್ಟಿಲ್ ಅವಳು ಮನೆಯಲ್ಲಿ ಕಂಟಿನ್ಯೂ ಆಗ್ತಿದ್ದಾಳೆ. ಒಂದು ಗೇಮ್ ವಿಷಯದಲ್ಲಾಗಲಿ, ಸ್ಟ್ಯಾಂಡ್ ತಗೊಳ್ಳೋ ವಿಷಯದಲ್ಲಾಗಲಿ, ಎಂಟರ್ಟೈನ್ಮೆಂಟ್ ವಿಷಯದಲ್ಲಾಗಲಿ ಅವಳದ್ದು ಏನೇನು ಕಾಂಟ್ರಿಬ್ಯೂಷನ್ ಇಲ್ಲ ಈ ಬಿಗ್ ಬಾಸ್ನಲ್ಲಿ. ಆದರೂ ಅವಳು ಕಂಟಿನ್ಯೂ ಆಗ್ತಿದ್ದಲ್ಲ ಅಂತೇಳಿ ಭಾಳ ಜನರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ, ನಾನಷ್ಟೇ ಅಲ್ಲ. ಸೊ ಅವ್ರನ್ನ ಉಳಿಸ್ಲಿಕ್ಕೆ ಈ ವಾರ ನೋ ಎಲಿಮಿನೇಷನ್ ಮಾಡಿದ್ದಾರೆ ಅಂತೇಳಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ಈಗ ಅದನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಬಿಗ್ ಬಾಸ್ ಇನ್ನೊಂದು ಪ್ಲ್ಯಾನ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ವಾರ ಇಬ್ಬರನ್ನು ಸೀಕ್ರೆಟ್ ರೂಮಿಗೆ ಕಳಿಸೋ ಚಾನ್ಸ್ ಕಾಣ್ತಾ ಇದೆ. ಆ ಸೀಕ್ರೆಟ್ ರೂಮಿಗೆ ಕಳಿಸಿ ಇನ್ನೂ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋ ಚಾನ್ಸ್ ಕಾಣ್ತಾ ಇದೆ. ಅವರಿಬ್ಬರು ಆ ಇಬ್ಬರು ಕಂಟೆಸ್ಟೆಂಟ್ಸ್ ಹೊರಗೆ ಹೋದ್ಮೇಲೆ ಕಿಚ್ಚ ಸುದೀಪ್ ಅವರು ನೀವು ಎಲಿಮಿನೇಟ್ ಆಗಿಲ್ಲ ಆದರೆ ನಿಮ್ಮನ್ನ ಸೀಕ್ರೆಟ್ ರೂಮಿಗೆ ಕಳಿಸ್ತಾರೆ ಅಂಥೇಳಿ ಗೇಮ್ನ ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಮಾಡಲಿಕ್ಕೆ ಅವರು ಈ ಥರ ಮಾಡ್ತಿದ್ದಾರೆ ಅಂಥೇಳಿ ಸುದ್ದಿ ಬರ್ತಾ ಇದೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಇಬ್ಬರನ್ನ ಕಿಚ್ಚ ಸುದೀಪ್ ಅವರು ಎಲಿಮಿನೇಟ್ ಮಾಡಿ ಅವ್ರನ್ನ ಸೀಕ್ರೆಟ್ ರೂಮ್ಗೆ ಕಳಿಸ್ತಾರೆ. ಆಮೇಲೆ ಅವ್ರನ್ನ ನೆಕ್ಸ್ಟ್ ವೀಕ್ನಲ್ಲಿ ಡೆಫಿನೆಟ್ಲಿ ಅವ್ರನ್ನ ಮನೆಗೆ ಕಳಿಸಿ ಆಟವನ್ನು ಇನ್ನಿಷ್ಟು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಮಾಡಲಿಕ್ಕೆ ಬಿಗ್ ಬಾಸ್ ಟೀಮ್ ಟ್ರೈ ಮಾಡ್ತಾ ಇದೆ. ಇಲ್ಲಿ ಆ ಇಬ್ಬರು ಕಂಟೆಸ್ಟೆಂಟ್ಸ್ ಯಾರು ಅಂತ ನಾವು ಹೇಳಬೇಕಾದ್ರೆ, ಒಬ್ಬರು ರಕ್ಷಿತಾ ಆ್ಯಂಡ್ ಇನ್ನೊಬ್ಬರು ಧ್ರುವಂತ್. ಇಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ರಕ್ಷಿತಾಗೂ ಧ್ರುವಂತ್ಗೂ ಒಂದು ಊರಾಗಲ್ಲ, ಯಾವಾಗಲೂ ಕಿತ್ತಾಡ್ಕೊತಿರ್ತಾರೆ. ಸ್ಟಾರ್ಟಿಂಗ್ನಿಂದ ಇಬ್ಬರು ಅಣ್ಣ ತಂಗಿರ ಅಂಥೇಳಿ ಹೇಳ್ಕೊತ ಗೇಮ್ ಆಡಿರುವಂಥ ಇವರಿಬ್ಬರು ಆ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಇವರಿಬ್ಬರ ನಡುವೆ ಕ್ಲಾಶಸ್ ಬಂದಿದ್ದಾವೆ, ಜಗಳಗಳಾಗಿದ್ದಾವೆ, ಒಬ್ರಿಗೊಬ್ಬರು ಆರೋಪಗಳನ್ನು ಮಾಡ್ಕೊಂಡಿದ್ದಾರೆ, ಬೈದಾಡ್ಕೊಂಡಿದ್ದಾರೆ. ಅಂಥದ್ದು ಇವರಿಬ್ಬರು ಕಂಟೆಸ್ಟೆಂಟ್ಸ್ನ ಒಳಗೆ ಕಳಿಸಿದಾಗ ಸೀಕ್ರೆಟ್ ರೂಮ್ಗೆ ಇವರಿಬ್ಬರು ಹೇಗಿರ್ತಾರೆ ಅನ್ನೋದು ಕೂಡ ಒಂದು ಕುತೂಹಲ ಮೂಡಿಸಿದೆ. ಸೊ ಸೆಕೆಂಡ್ ಟೈಮ್ ರಕ್ಷಿತಾ ಸೀಕ್ರೆಟ್ ರೂಮ್ಗೆ ಹೋಗೋದು, ಫಸ್ಟ್ ಬಂದು ಕೂಡಲೇ ಅವ್ರನ್ನ ಮನೆಗೆ ಕಳಿಸ್ತೀವಿ ಅಂತೇಳಿ ಒಂದು ಸೀಕ್ರೆಟ್ ರೂಮ್ದಲ್ಲಿ ಇಟ್ಟಿರ್ತಾರೆ. ಆದರೆ ಈಗನೂ ಅವರು ಸೆಕೆಂಡ್ ಟೈಮ್ ಸೀಕ್ರೆಟ್ ರೂಮ್ ಕಳಿಸ್ತಾರೆ. ಆದರೆ ಈಗ ಮನೆಯಲ್ಲಿ ಏನೇನು ನಡೀತಾ ಇದೆ ಎಲ್ಲ ತೋರಿಸ್ತಾರೆ ಅವರಿಬ್ಬರಿಗೆ. ಸೊ ಇವರಿಬ್ಬರ ಬಗ್ಗೆ ಯಾರು ಏನು ಮಾತಾಡ್ತಾರೆ ಮನೆ ಮಂದಿ, ಅದರ ಬೇಸ್ ಮೇಲೆ ಇವರಿಬ್ಬರು ಬಂದು ಆ ಕಂಟೆಸ್ಟೆಂಟ್ಸ್ ಬಗ್ಗೆ ಟಾರ್ಗೆಟ್ ಮಾಡೋ ಚಾನ್ಸ್ ಇದೆ. ಅದರಿಂದ ಗೇಮ್ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಮಾಡೋ ಇಂಟೆನ್ಷನ್ದಲ್ಲಿ ಬಿಗ್ ಬಾಸ್ ಅವರು ಈ ಟಾಸ್ಕ್ನ ಇಟ್ಟಿದ್ದಾರೆ ಅಂತ ಹೇಳಿ ಕೂಡ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ.